ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಗೋವಾ ಸೀರೀಸ್ನ ಸೆಕೆಂಡ್ ಎಪಿಸೋಡ್. ನಾವು ಇವತ್ತಿನ ದಿನದಲ್ಲಿ 2 ಡೇಸ್ ಗೋವಾ ಇಟಿನರಿ ಇದ್ದರೆ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗ್ ಕಾಫಿ ಟೀ ಎಲ್ಲ ನಮ್ಮ ಸೆರೆನಿಟಿ ಬೈ ದ ಬೀಚ್ ರೆಸಾರ್ಟ್ನಲ್ಲೇ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ನೆಕ್ಸ್ಟ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗುವಂಥ ಹೋಟೆಲ್ನ ಹುಡಿಕೊಂಡು ಹೋದ್ವಿ. ಇಲ್ಲಿ ಪೂರಿ, ಸಾಗು, ಇಡ್ಲಿ ಇದೆಲ್ಲ ತೊಗೊಂಡಿದ್ದಾದಮೇಲೆ ಲೈಟಾಗಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ನಾವು ನಮ್ಮ ಡೇನ ಅವರ್ ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಪಂಜಿಮ್ಮಲ್ಲಿರುವಂತಹ ಈ ಒಂದು ಚರ್ಚ್ನ ನೋಡಿಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಆಗ್ತಿದ್ದಂಗೆ ನಿಯರ್ ಬೈ ಜಸ್ಟ್ 5 ಮಿನಿಟ್ಸ್ ವಾಕಲ್ಲಿರುವಂತಹ ಫೌಂಟೈನಾಸ್. ಸೊ ಇಲ್ಲಿ ಕಲರ್ಫುಲ್ ಬಿಲ್ಡಿಂಗ್ಸ್ ನೋಡ್ಬೋದು, ಕೆಫೇಸ್ ನೋಡ್ಬೋದು ಆ್ಯಂಡ್ ನಿಮಗೆ ವೆರೈಟೀಸ್ ಆಫ್ ಫುಡ್ ಐಟಮ್ಸ್ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಫೌಂಟೈನಾಸಲ್ಲಿ ನೋಡ್ಬೋದು. ಯೂಶಲಿ ಜನ ಫೌಂಟೈನಸ್ಗೆ ಏನಕ್ಕೆ ಹೋಗ್ತಾರೆ ಅಂದರೆ ಇಲ್ಲಿನ ಕಲರ್ಫುಲ್ ಬಿಲ್ಡಿಂಗ್ಸ್ಗೋಸ್ಕರ, ಬಿಕಾಸ್ ಒಳ್ಳೊಳ್ಳೆ ಫೋಟೋಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ದು ಯಾವುದಾಗಿತ್ತು ಅಂದರೆ ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಅನ್ನೋ ಒಂದು ಮೋಸ್ಟ್ ಫೇಮಸ್ ಚರ್ಚಸ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದ್ವಿ. ಇಲ್ಲಿ ಬರೀ ಚರ್ಚ್ ಅಲ್ಲ, ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ಹಾಗೆ ಮಿಲ್ ಸ್ಟೋನ್ಸ್ ಅಂದರೆ ಗನ್ ಪೌಡರ್ ಫ್ಯಾಕ್ಟ್ರಿ ಕೂಡ ನೀವು ನೋಡಬಹುದು. ಸೊ ಮ್ಯೂಸಿಯಂನ ಒಳಗಡೆ ತೋರಿಸೋದಕ್ಕಾಗೋದಿಲ್ಲ ಬಿಕಾಸ್ ವಿಡಿಯೋ ಆ್ಯಂಡ್ ಫೋಟೋಗ್ರಫೀಸ್ ಅಲೌಡ್ ಇರಲಿಲ್ಲ. ಬಟ್ ಹೊರಗಡೆಯಿಂದ ನೀವು ನೋಡ್ಕೊಬೋದು ಎಷ್ಟು ಚೆನ್ನಾಗಿದೆ ಅಂತ. ಮ್ಯೂಸಿಯಂ ಒಳಗಡೆ ನಿಮಗೆ ಪರ್ಸನ್ಸ್ನ ಫೋಟೋಸ್ ತೆಗೆಯೋದಕ್ಕೆ ಬಿಡೋದಿಲ್ಲ. ಜಸ್ಟ್ ನೀವು ಒಳಗಡೆ ಇರುವಂತಹ ಆರ್ಕಿಟೆಕ್ಟ್ನ ನೀವು ಬೇಕಾದ್ರೆ ವೀಡಿಯೋಸ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಚರ್ಚ್. ಇದು ಯುನೆಸ್ಕೋಯಿಂದ ರೆಕಾಗ್ನೈಸ್ಡ್ ಆಗಿರುವಂತಹ ಗ್ರೇಟ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಈ ಚರ್ಚ್ನ ಒಳಗಡೆ ಏನಿದೆ ಅಂದರೆ ಕ್ರಿಶ್ಚಿಯನ್ ಆರ್ಟ್ ಮ್ಯೂಸಿಯಂ ಇದೆ. ಅದು ಪರ್ ಹೆಡ್ 10 ರೂಪೀಸ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಈ ಒಂದು ಮ್ಯೂಸಿಯಂ ಹಾಗೆ ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಚರ್ಚ್ನ ನೋಡಿಕೊಂಡು ಹೊರಗಡೆಗೆ ಬಂದ್ವಿ. ಹೊರಗಡೆ ನಿಮಗೆ ಹಲವಾರು ಶಾಪ್ ಸಿಗುತ್ತೆ, ನೀವು ಶಾಪಿಂಗ್ ಸೆಂಟರ್ಸ್ ನೋಡಬಹುದು, ಹಾಗೆ ಹೋಟೆಲ್ಸ್ ಕೂಡ ಇದೆ. ನಿಮಗೆ ಜ್ಯೂಸಸ್ ಅಥವಾ ಐಸ್ ಕ್ರೀಮ್ ಸಿಗುತ್ತೆ, ಸ್ನ್ಯಾಕಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ಲಂಚ್ ಮಾಡ್ಕೊಂಡ್ವಿ. ಲಂಚ್ಗೆ ನಾವೇನು ತೊಗೊಂಡಿದ್ದರೆ ರೈಸ್, ದಾಲ್ ಹಾಗೆ ಒಂದು ಫಿಶ್ ಥಾಲಿ ತೊಗೊಂಡಿದ್ವಿ. ಅದ್ರ ಜೊತೆಗೆ ವೈಟ್ ಸಾಸ್, ಪೆನ್ನೆ ಪಾಸ್ತಾ ಕೂಡ ತೊಗೊಂಡಿದ್ವಿ. ಇದೆಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂದರೆ ಫೋರ್ಟ್ ಅಗೋಡಾ. ಸೊ ಇದರಲ್ಲಿ ಲೋವರ್ ಆ್ಯಂಡ್ ಅಪ್ಪರ್ ಅಂತ 2 ಡಿವಿಷನ್ಸ್ ಆಗುತ್ತೆ. ನಾವು ಫಸ್ಟ್ ಅಪ್ಪರ್ ಅಗೋಡಾಗೆ ಹೋದ್ವಿ. ಸೊ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಫೋರ್ಟ್ ಅಗೋಡಾ ಬಂದುಬಿಟ್ಟು ಮಾರ್ನಿಂಗ್ 9 o'clock ಟು ಈವ್ನಿಂಗ್ 5 o'clock ಮಾತ್ರ ಓಪನ್ ಇರುತ್ತೆ. ಸೊ ನಾವು ಹೋಗಿದ್ದ ಟೈಮ್ ಆಲ್ಮೋಸ್ಟ್ 4:30 ಆಗಿತ್ತು. ಆದ್ರೂ ತುಂಬ ವಿಸಿಟರ್ಸ್ ಇದ್ದರು. ಫೋರ್ಟ್ ಅಗೋಡಾದಲ್ಲಿ ಒಂದು 10 to 15 ಮಿನಿಟ್ಸ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸುತ್ತಲೂ ನಿಮಗೆ ಬೀಚ್ ಕವರ್ ಆಗಿರುತ್ತೆ. ಸೊ ಅದೊಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಹಾಗೆ ಡಿಫ್ರೆಂಟ್ ಫೋಟೋಸ್ ತಗೊಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಹಾಕ್ಕೊಳ್ಳೋದಕ್ಕೆ. ಆಗಲೇ ಹೇಳಿದಂತಹ ವ್ಯೂ ಪಾಯಿಂಟ್ ಇದೆ. ಕಂಪ್ಲೀಟಾಗಿ ಸರೌಂಡೆಡ್ ಬೈ ಓಷನ್ ಅಂತಲೇ ಹೇಳ್ಬೋದು. ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿ ನೀವು ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿಕೊಂಡು ಆ ಫಿಶಿಂಗ್ ಶಿಪ್ಸ್ ಏನಿರುತ್ತೆ ಇದೆಲ್ಲನೂ ನೀವು ಎಂಜಾಯ್ ಮಾಡ್ಬೋದು. ಫೋರ್ಟ್ ಅಗೋಡಾನ ನೋಡ್ಕೊಂಡಿದ್ದಾದಮೇಲೆ ನಮ್ಮ ರೆಸಾರ್ಟಿಗೆ ವಾಪಸ್ ಹೋಗಿ ಫ್ರೆಶ್ ಅಪ್ ಆಗಿ ನೈಟ್ಗೆ ನಾವು ಕ್ಯಾಲಂಗ್ಯೂಟ್ ಬೀಚಿಗೆ ಬಂದಿದ್ದೀವಿ. ಕ್ಯಾಲಂಗ್ಯೂಟ್ ಬೀಚ್ ಕೂಡ ಅಷ್ಟೇ ಸಖತ್ ನಿಯರ್ ಬೈ, ಅಂದರೆ ನಮ್ಮ ಕ್ಯಾಂಡೋಲಿಮಿಂದ ವೆರಿ ನಿಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯಾಲಂಗ್ಯೂಟ್ ಆ್ಯಂಡ್ ಬಾಗ ಪಕ್ಕದಲ್ಲೇ ಇರೋದು. ಸೊ ಈ ಕ್ಯಾಲಂಗ್ಯೂಟ್ ಬೀಚಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೀವು ಯಾವುದೇ ಬೀಚ್ಗೆ ಹೋದ್ರೂ ನೈಟ್ ಟೈಮೇ ಹೋಗಿ, ಬಿಕಾಸ್ ನೈಟ್ ಲೈಫ್ ಬೀಚ್ ಅಕ್ಕಪಕ್ಕ ಸಕ್ಕತ್ತಾಗಿರುತ್ತೆ. ಏನಕ್ಕೆ ಅಂದರೆ ಡಿಫ್ರೆಂಟ್ ರೆಸ್ಟೋರೆಂಟ್ಸಲ್ಲಿ ನೀವು ಡಿಫ್ರೆಂಟ್ ಫುಡ್ಸ್ ಟ್ರೈ ಮಾಡ್ಬೋದು. ಹಾಗೆ ಆ ವೇವ್ಸ್ನ, ಪೀಸ್ಫುಲ್ ವೇವ್ಸ್ ಸೌಂಡ್ಸ್ನ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಕೂಲ್ ಬ್ರೀಸ್ ಕೂಡ ನೀವು ಸಕ್ಕತ್ತಾಗಿ ಫೀಲ್ ಮಾಡ್ಬೋದು. ಈ ಒಂದು ಕ್ಯಾಲಂಗ್ಯೂಟ್ ಬೀಚ್ ಬಾಗ ಪಕ್ಕದಲ್ಲಿರೋದ್ರಿಂದ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೀಚಸ್ ಅಂತಲೇ ಹೇಳ್ಬೋದು. ನೈಟ್ ಲೈಫ್ ಹೇಳೋ ಹಾಗೆ ಇಲ್ಲ,
ಕಂಪ್ಲೀಟ್ಲಿ ಕ್ಲಬ್ಸ್ ಮತ್ತು ನಿಮಗೆ ರೆಸ್ಟೋ ಬಾರ್ಸ್ ಆಗಿರ್ಬೋದು, ಕೆಫೇಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಫಿಲ್ಡ್ ಆಗಿ ಕಾಣಿಸುತ್ತೆ ನಿಮಗೆ ನೈಟ್ ಹೋದರೆ. ಆ್ಯಂಡ್ ಫೋಟೋ ಬೂತ್ಸ್, ಡಿಫ್ರೆಂಟ್ ಕಲರ್ಫುಲ್ ಫೋಟೋ ಬೂತ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ನಿಮ್ಮ ಫೋಟೋಸ್ನ, ಸಖತ್ತಾಗಿರೋ ಫೋಟೋಸ್ನ ತಕ್ಕೊತಾ ಹೋಗ್ಬೋದು. ನೀವೇನಾದರೂ ನಮ್ಮ ಫಸ್ಟ್ ಎಪಿಸೋಡ್ ಮಿಸ್ ಮಾಡಿದರೆ ಗೋವಾ ಸೀರೀಸ್ದು, ಅದನ್ನು ನೋಡ್ಕೊಂಡು ಬನ್ನಿ. ಸೊ ದಿಸ್ ಈಸ್ ಅವರ್ ಡೇ 3 ಇನ್ ಗೋವಾ, ಅಂದರೆ ಇವತ್ತಿನ ದಿನ ಲಾಸ್ಟ್ ಡೇ. ಸೊ ಇವತ್ತಿನ ದಿನ ಯಾವ್ಯಾವ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಡೇ 3ನ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಕ್ಯಾಂಡೋಲಿಮ್ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಪಕ್ಕ ಬೆಳಗಿನ ಪೀಸ್ಫುಲ್ ಲೈಫ್ ಹೇಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು. ಒಂದು ಒಳ್ಳೆ ವಾಕ್ ತೊಗೊಬೋದು, ಹಾಗೆ ಕಾಫಿ, ಟೀ, ನಿಮಗೆ ಬಿಸ್ಕೆಟ್ಸ್ ಆಗಿರ್ಬೋದು, ಬ್ರೆಡ್ ಟೋಸ್ಟ್ ಆಗಿರ್ಬೋದು, ಇದೆಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಿಮ್ಮ ಡೇನ ಸ್ಟಾರ್ಟ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಅನಿಸುತ್ತೆ. ಕ್ಯಾಂಡೋಲಿಮ್ ಬೀಚಲ್ಲಿ ಮಾರ್ನಿಂಗೇನೆ 6:30 ಅಷ್ಟೊತ್ತಿಗೆ ಬಂದು ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ದಿನ ಇಟ್ಸ್ ಅವರ್ ಲಾಸ್ಟ್ ಡೇ ಇನ್ ಗೋವಾ. ಸೌತ್ ಗೋವಾ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಬಿಕಾಸ್ ನಿನ್ನೆ ಎಲ್ಲ ನಾರ್ತ್ ಗೋವಾ, ಫೋರ್ಟ್ಸ್ ಎಲ್ಲ ಕವರ್ ಮಾಡಿದ್ದೀವಿ. ಇವತ್ತು ಸೌತ್ ಗೋವಾದಲ್ಲಿ ಕಾಬೋಡರಮ ಕ್ಲಿಫು, ಆಮೇಲೆ ಕೋಲಾ, ಕಯಾಕಿಂಗ್, ಸೊ ಈ ಥರದ್ದು ಸಿಂಪಲ್ ಆಗಿರೋದು ಒಂದೆರಡು ಮಾಡೋಣ ಅಂದ್ಕೊಂಡು ನೈಟ್ 11 o'clock ನಮ್ಮದು ತುಮಕೂರಿಗೆ ಟ್ರೈನ್ ಇದೆ. ಸೊ ಲೆಟ್ ಸಿ ಹೌ ದ ಡೇ ಗೋಸ್. ಆ್ಯಂಡ್ ಸದ್ಯಕ್ಕೆ ವಿ ಆರ್ ಎಂಜಾಯಿಂಗ್ ಇನ್ ದ ಬೀಚ್ ವಿತ್ ದಿಸ್ ಕ್ಯೂಟ್ ಲಿಟಲ್ ಪಪ್ಪೀಸ್. ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದು ಆದಮೇಲೆ ರೂಮಿನ ಚೆಕ್ಔಟ್ ಆಗೋದಕ್ಕೆ ಬಂದಿದ್ದೀವಿ. ಇಟ್ಸ್ ಚೆಕ್ಔಟ್ ಟೈಮ್. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇವಾಗ ಕೆಫೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ನಾವು ಬಂದಿರೋದು ಕೆಫೆ ಬ್ಯಾಂಗ್ಳೂರ್ಗೆ. ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್, ಇಡ್ಲಿ, ದೋಸೆ, ಪೂರಿ, ಬಿಸಿಬೇಳೆಬಾತ್, ಈ ಥರ ನಮ್ಮ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿನ್ನಬೇಕು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಟೇಸ್ಟ್ ವಾಸ್ ಓಕೆ ಅಂತಲೇ ಹೇಳ್ಬೋದು, ಬಟ್ ನಾಟ್ ಬ್ಯಾಡ್. ನಿಮಗೆ ಗೋವಾದಲ್ಲಿ ಇಷ್ಟು ಸಿಕ್ಕಿದ್ರು ಕೂಡ ಹ್ಯಾಪಿ ಅಂತಲೇ ಹೇಳ್ಬೋದು. ಆಗಲೇ ಹೇಳ್ದಂಗೆ ಇವತ್ತು ಡೇ 3 ನಮ್ಮದು. ನಾವು ಸೌತ್ ಗೋವಾ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಪಂಜಿಮಿಂದ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಸೌತ್ ಗೋವಾ ಅಂದರೆ ಕೆಳಗಡೆಗೆ ಬರ್ತಾ ಇದ್ದೀವಿ ನಾವು. ಸೊ ಫಸ್ಟ್ ಪ್ಲೇಸ್ ನಾವು ಎಲ್ಲಿಗೆ ಹೋಗಿದ್ದು ಅಂದರೆ ಕೋಲಾ ಬೀಚ್ ಕಯಾಕಿಂಗ್ಗೆ. ಸೊ ಇಲ್ಲಿಂದ ಕೋಲಾ ಬೀಚ್ ಕಯಾಕಿಂಗ್ ಮಾಡ್ತೀವಿ. ಹಾಗೆ ಕೋಲಾ ಬೀಚ್ ಯಾವ ಥರ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಕೋಲಾ ಬೀಚ್ಗೆ ಹೋಗಬೇಕು ಅಂದರೆ ನೀವು ಈ ಥರ ಸ್ಟೆಪ್ಸ್ನ ಇಳ್ಕೊಂಡು ಕೆಳಗಡೆಗೆ ಹೋಗಬೇಕು. ಆಗ ನೀವು ಕೋಲಾ ಬೀಚ್ಗೆ ಆಕ್ಸೆಸಬಲ್ ಇರುತ್ತೆ. ಇದು ಬಿಟ್ಟರೆ ನಿಮಗೆ ಬೇರೆ ಕಡೆ ಜೀಪ್ಸಿಂದ ಕೂಡ ನಿಮಗೆ ಡೈರೆಕ್ಟಾಗಿ ಕೋಲಾ ಬೀಚ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ನಾವು ಸ್ಟೆಪ್ಸ್ನ ತೊಗೊಂಡಿದ್ವಿ. ನಾವು ಹೋಗಿದ್ದ ದಿನ ಸ್ಯಾಟರ್ಡೆ ಆಗಿತ್ತು. ಬಟ್ ಈವನ್ ಸ್ಯಾಟರ್ಡೆ ತುಂಬ ರಶ್ ಇತ್ತು ಕಯಾಕಿಂಗ್ಗೆ. ಆ್ಯಂಡ್ ಕಯಾಕಿಂಗ್ದು ಪ್ರೈಸಸ್ ಕೂಡ ಅದೇ ರೀತಿ ವೇರಿ ಆಗುತ್ತೆ. ಸೊ ರಶ್ ಇದ್ದಿದ್ದು ನೋಡಿಕೊಂಡು ಅವರು ಪ್ರೈಸಸ್ನ ಹೇಳ್ತಾ ಹೋಗ್ತಾರೆ, ನೀವು ಬಾರ್ಗೇನ್ ಮಾಡಲೇಬೇಕು. ಸೊ ನಮಗೆ ಪರ್ ಬೋಟ್ ಅಂದರೆ ನಾವು 3 ಬೋಟ್ಸ್ ತೊಗೊಂಡಿದ್ವಿ. ಇದರಲ್ಲಿ ಡಬಲ್ ಆ್ಯಂಡ್ ಸಿಂಗಲ್ ಕೂಡ ತೊಗೊಬೋದು. ನಮ್ಮ ಡ್ಯಾಡಿ ಮಮ್ಮಿಗೆ ಒಂದು ಸಪ್ರೇಟ್ ತೊಗೊಂಡಿದ್ವಿ, ಆ್ಯಂಡ್ ನನ್ನ ತಮ್ಮ ಒಂದು ಸಪ್ರೇಟ್ ತೊಗೊಂಡಿದ್ದೆ, ಆ್ಯಂಡ್ ನಾನು ಅಕ್ಷರ ಒಂದು ಸಪ್ರೇಟ್ ತೊಗೊಂಡಿದ್ವಿ. ಸೊ ಒಂದು ಬೋಟ್ ಪ್ರೈಸಿಗೆ ನಮಗೆ ಒಂದು ಕಯಾಕಿಂಗ್ ರೋಯಿಂಗ್ ಬೋಟಿಗೆ ಸೊ ಆಲ್ಮೋಸ್ಟ್ 800 rupees ಕಾಸ್ಟ್ ಆಗುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್, ಅದೇ ನಾನು ಹೇಳ್ದಂಗೆ ಸೀಸನ್ ಟು ಸೀಸನ್ ಆ್ಯಂಡ್ ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್ ವೇರಿ ಆಗ್ತಾ ಹೋಗುತ್ತೆ. ಕೋಲಾ ಬೀಚ್ ಹತ್ರ ಕಯಾಕಿಂಗ್ ಮುಗಿಸ್ಕೊಂಡು ಲಂಚ್ಗೆ ಅಂತ ನಾವು ಆನ್ ದ ವೇ ಬ್ಯಾಕ್ ಟು ಪಣಜಿಗೆ ನಮಗೆ ಒಂದು ಒಳ್ಳೆ ಹೋಟೆಲ್ ಸಿಕ್ತು, ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ನಾವು ಕೋಲ್ವಾ ಬೀಚಿಗೆ ಬಂದ್ವಿ. ಕೋಲ್ವಾ ಬೀಚ್ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಯಾಂಡ್ ಕೂಡ ಅಷ್ಟೇ ಇಲ್ಲಿ ತುಂಬ ಸಕ್ಕದಾಗಿತ್ತು. ಆ್ಯಂಡ್ ಮೋರ್ ಓವರ್ ತುಂಬ ರಶ್ ಇತ್ತು. ಸೌತ್ ಗೋವಾ ಬೀಚಸಲ್ಲಿ ಕೋಲ್ವಾ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೀಚಸ್ ಅಂತಲೇ ಹೇಳ್ಬೋದು. ಇಲ್ಲಿ ರಶ್ ಕಡಿಮೆ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ನಾವು ಈವ್ನಿಂಗ್ ಟೈಮ್ ಹೋಗಿದ್ರಿಂದ ರಶ್ ಆಗ್ತಾನೆ ಹೋಯಿತು. ಸೊ ಈ ನಮ್ಮ ಗೋವಾ ಟ್ರಿಪ್ನ ಕೋಲ್ವಾ ಬೀಚಲ್ಲಿ ಎಂಡ್ ಮಾಡ್ತಾಯಿದ್ದೀವಿ. ಕೋಲ್ವಾ ಬೀಚಿಂದ ನೆಕ್ಸ್ಟ್ ಡೈರೆಕ್ಟಾಗಿ ನಾವು ಪಣಜಿ ರೈಲ್ವೆ ಸ್ಟೇಷನ್ಗೆ ಹೋಗಿತ್ತು. ಸೊ ಅಲ್ಲಿ ನಾವು ರೆಂಟೆಡ್ ಕಾರ್ನ ವಾಪಸ್ ಕೊಟ್ಟು ಡೆಪಾಸಿಟ್ ಏನು 2000 rupees ಮಾಡಿದ್ವಿ, ಅದನ್ನು ವಾಪಸ್ ಕಲೆಕ್ಟ್ ಮಾಡಿಕೊಂಡು ಇಫ್ ದ ಕಾರ್ ಇಸ್ ಇನ್ ಒರಿಜಿನಲ್ ಸ್ಟೇಟ್ ಅಂದರೆ ಯಾವ ರೀತಿ ತೊಗೊಳೋದು ಅದೇ ರೀತಿ ವಾಪಸ್ ಕೊಟ್ಟಿದ್ದು ಆದಮೇಲೆ ನಮಗೆ ಡೆಪಾಸಿಟ್ನ ವಾಪಸ್ ಕೊಡ್ತಾರೆ.
ಈ ಒಂದು ಗೋವಾ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಬಾಯ್ ಗೈಸ್, ಟೇಕ್ ಕೇರ್.